ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತೇಳಿದರೆ, ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಫೇಶಿಯಲ್ ಮಾಡ್ಬೋದು, ಅದು ಸಹ ಪ್ರೆಗ್ನೆನ್ಸಿ ಅವರು ಯಾವ ಥರ ಮಾಡ್ಕೊಳ್ಬೋದು. ಪ್ರೆಗ್ನೆನ್ಸಿ ಆದಮೇಲೆ ಹೊರಗಡೆ ಹೋಗಲಿಕ್ಕೆ ಜಾಸ್ತಿ ಆಗಲ್ಲ. ನಿಮಗೂ ಗೊತ್ತಿರುವ ಹಾಗೆ ಮನೆಯಲ್ಲೂ ಬಿಡಲ್ಲ. ಈ ಥರ ಅಂದರೆ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ ಮಾಡುವಷ್ಟು ಟೈಮೂ ಇರಲ್ಲ, ಅಷ್ಟು ಪುರ್ಸತ್ತೂ ಇರಲ್ಲ. ಸೊ ಆ ಥರ ಮೂಡೂ ಇರಲ್ಲ ನಮಗೆ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ ಮಾಡ್ಕೊಳ್ಬೇಕಂತ. ಸೊ ಮನೆಯಲ್ಲೇ ಇದ್ದಾಗ ಯಾವ ಥರ ನಾವು ಫೇಶಿಯಲ್ ಮಾಡ್ಕೊಳ್ಬೋದು, ಯಾವ ಥರ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮನೇಲಿರುವ ವಸ್ತುವನ್ನು ಅಂದರೆ ಮನೇಲಿ ಇರ್ತದಲ್ವ, ಅದೇ ವಸ್ತುವನ್ನು ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಫೇಶಿಯಲ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೂ ಸ್ಕಿನ್ ಯಾವ ಥರ ಗ್ಲೋ ಆಗುತ್ತೆ ಅಂತ ನಾನು ಹೇಳ್ಕೊಡ್ತಿದ್ದೇನೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಾವು ನೋಡಿ ಸ್ಕಿನ್ ನೆಕ್ ಹತ್ರ ಬ್ಲ್ಯಾಕ್ ಆಗೋದು, ಪಿಗ್ಮೆಂಟೇಷನ್ ಆಗೋದು, ಲಿಪ್ಸ್ ಹತ್ರ ಎಲ್ಲ ಬ್ಲ್ಯಾಕ್ ಆಗೋದು, ಇದೆಲ್ಲ ಕಾಮನ್ಲಿ ಎಲ್ಲರಿಗೂ ಆಗ್ತದೆ. ಸೊ ಇದನ್ನು ಮನೇಲೇ ರೆಮಿಡಿ ಯೂಸ್ ಮಾಡ್ಕೊಂಡು ಯಾವ ಥರ ಕಮ್ಮಿ ಆಗಲ್ಲ, ಬಟ್ ಕೆಲವ್ರಿಗೆ ಆಗುತ್ತೆ. ಕೆಲವರಿಗೆ 5, 6, 7 ಮಂತ್ ತನಕ ಇರುತ್ತೆ, ಕೆಲವರಿಗೆ 9 ಮಂತ್ ತನಕ ಇರುತ್ತೆ. ಸೊ ಇದನ್ನು ಮನೆಯಲ್ಲಿ ರೆಮಿಡಿ ಯೂಸ್ ಮಾಡ್ಕೊಂಡು ಯಾವ ಥರ ಕಡಿಮೆ ಮಾಡ್ಕೊಳ್ಬೋದು, ಯಾವ ಥರ ಸ್ಕಿನ್ ಗ್ಲೋ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಿದ್ದೇನೆ. ಓಕೆ, ನಿಮಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ಯಾರೆಲ್ಲ ನಾನು ವಿಡಿಯೋ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಯಾರು ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಾನು ಕ್ಲೆನ್ಸಿಂಗಿಗೆ ಇವಾಗ ನಾನು ಮೊಸರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಒಂದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಯೂಸ್ ಮಾಡ್ಕೊಳ್ಬೋದು. ಮೊಸರು ನಾವು ಮನೇಲಿದ್ದು ಸಹ ಯೂಸ್ ಮಾಡ್ಕೊಳ್ಬೋದು, ಮನೆಯಲ್ಲೇ ಮಾಡಿದ್ದು ಮೊಸರು ಸಹ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಂಗಡಿದು ಯಾವುದಾದ್ರು ಮೊಸರು ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಕ್ಲೆನ್ಸಿಂಗಿಗೆ ಈಗ ಮೊಸರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಓಕೆ, ಇವಾಗ ಮೊಸರನ್ನ ನಾವು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಥರ ಸ್ಮೆಲ್ ನೋಡ್ತೀರಿ, ತಿನ್ನುವಂತ ಆಗ್ತದೆ. ಈ ಥರ ಒಂದು 2 ಮಿನಿಟ್ಸ್ ಬೇಡ, 1 ಮಿನಿಟ್ ಸಾಕು. ಜಸ್ಟ್ ಒಂದು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಈ ಥರ ನೆಕ್ಕಿಗೆ ಸಹ ಯೂಸ್ ಮಾಡ್ಕೊಳ್ಬೋದು ನೀವು, ಬಟ್ ನಾನು ನೆಕ್ಕಿಗೆ ಯೂಸ್ ಮಾಡ್ಕೊಳ್ತಿಲ್ಲ, ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡ್ತಿರೋದು. ನೋಡಿ ಈ ಥರ ಹಾಕ್ಕೊಂಡು ಜಸ್ಟ್ ಒಂದು ಮಸಾಜ್ ಮಾಡ್ಕೊಳ್ಳಿ. ಈ ಥರ ನೆಕ್ಕಿಗೆ ಯೂಸ್ ಮಾಡ್ಕೊಳ್ಬೋದು, ಬಟ್ ನಾನು ಇವಾಗ ನೆಕ್ಕಿಗೆ ಯೂಸ್ ಮಾಡ್ತಿಲ್ಲ. ನೀವು ಯೂಸ್ ಮಾಡುವಾಗ ನೆಕ್ಕಿಗೆಲ್ಲ ಯೂಸ್ ಮಾಡ್ಕೊಂಡು ಮಾಡಿ. ಈ ಥರ ಮೊಸರು ನಮ್ಮ ಮುಖಕ್ಕೆ ಅಂತಲ್ಲ, ಸ್ಕಿನ್ನಿಗೆ ಅಂತಲ್ಲ, ಬಾಡಿಗೂ ತುಂಬ ಒಳ್ಳೆಯದು. ಡಾಕ್ಟರ್ ಸಹ ಹೇಳ್ತಾರೆ, ಡೈಲಿ 1 ಕಪ್ ಮೊಸರು ತೊಗೊಂಡ್ರೆ ಬಾಡಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟರ್ ಸಹ. ಸೊ 1 ಕಪ್ ಎಲ್ಲರೂ ಡೈಲಿ ಮೊಸರು ತೊಗೊಳ್ಳಿ. ಈ ಥರ ಮಸಾಜ್ ಮಾಡ್ಕೊಳ್ಳಿ. 1 ಮಿನಿಟ್ ಸಾಕು, ಒಂದು 1 ಮಿನಿಟ್ 2 ಮಿನಿಟ್ಸ್ ಹಾಗೆ ಈ ಥರ ಫುಲ್ಲು ಮಸಾಜ್ ಮಾಡ್ಕೊಳ್ಳಿ. ಓಕೆ, ಮಸಾಜ್ ಆಯಿತು. ಈ ಥರ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಆದಮೇಲೆ ಇದನ್ನು ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡ್ಬಂದಿದ್ದೇನೆ ಮುಖನ. ಸೊ ನೀವು ಸಹ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೊಸರಲ್ಲಿ ಕ್ಲೆನ್ಸಿಂಗ್ ಮಾಡಿಕೊಂಡು ಫೇಸ್ ಚೂರು ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದೆ. ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಸ್ಕ್ರಬ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಮೊಸರು 1 ಸ್ಪೂನ್ ಮೊಸರು, ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಆಮೇಲೆ 1 ಸ್ಪೂನ್ ಬೇಕಂತಿಲ್ಲ, ಅರ್ಧ ಸ್ಪೂನ್ ಕಾಫಿ ಪೌಡರ್, ಆಮೇಲೆ 1 ಸ್ಪೂನ್ ಹನಿ.
ಸ್ಕ್ರಬ್ ರೆಡಿ ಆಗುತ್ತೆ. ಇವಾಗ ಸ್ಕ್ರಬ್ ರೆಡಿಯಾಗಿದೆ. ಸ್ಕ್ರಬ್ ನೋಡಿದ್ರಲ್ಲ, ಕಾಫಿ ಪುಡಿ ಮೊಸರಲ್ಲಿ ಯೂಸ್ ಮಾಡಿಕೊಂಡು ನಾನು ಸ್ಕ್ರಬ್ ರೆಡಿ ಮಾಡಿದ್ದೀನಿ. ಕಾಫಿ ಪುಡಿ ನಿಮ್ಗೆ ಗೊತ್ತಿರುವ ಹಾಗೆ ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡ್ತದೆ. ಮೊಸರು ನಿಮಗೆಲ್ಲರಿಗೂ ಗೊತ್ತಿದೆ, ಮೊಸರು ತುಂಬ ಸ್ಕಿನ್ನಿಗೆ ಒಳ್ಳೆಯದು. ಹನಿ ಸಹ ತುಂಬ ಒಳ್ಳೆಯದು, ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಮೊಸರು, ಹನಿ, ಕಾಫಿ ಪುಡಿ ಇದನ್ನು ಯೂಸ್ ಮಾಡ್ಕೊಂಡು ನಾನು ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ಇವಾಗ ಸ್ಕ್ರಬ್ಬನ್ನು ನಾವು ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಹಚ್ಕೊಳ್ಳಿ. ಇದನ್ನು ಹಚ್ಕೊಂಡು ಒಂದು 3-4 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರಬ್ ಹಾಕ್ಕೊಂಡಾಯಿತು. ಸ್ಕ್ರಬ್ ಮಾಡಿದ್ದೆ. ಸ್ಕ್ರಬ್ ಇಷ್ಟು ಉಳಿತು, ಸ್ವಲ್ಪ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು. ಇವಾಗ ಸ್ಕ್ರಬ್ಬೆಲ್ಲ ಹಾಕಿ ಆಯ್ತಲ್ವಾ. ಸೊ ಇವಾಗ ನಾನು ವಾಶ್ ಮಾಡ್ಕೊಂಡ್ಬಿಡ್ತೇನೆ. ವಾಶ್ ಮಾಡಿದ್ಮೇಲೆ ಯಾವ ಥರ ಸ್ಕಿನ್ ಯಾವ ಥರ ಗ್ಲೋ ಆಗುತ್ತೆ ನೋಡುವ. ನೆಕ್ಸ್ಟ್ ಸ್ಟೆಪ್ ಅದು ಮಸಾಜ್ ಮಾಡಲಿಕ್ಕಿರೋದು. ಸೊ ನಾನು ಇದು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ಬಂದೆ. ಸ್ಕ್ರಬ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದು ಮಸಾಜ್. ಇವಾಗ ಅದು ನಾನು ಹೇಳ್ತೀನಿ ಯಾವ ಥರ ಮಾಡ್ಕೊಳ್ಬೇಕಂತೇಳಿ. ಫ್ರೆಂಡ್ಸ್, ಏನಂದರೆ 15 ಡೇಸ್ಗೆ ಒಮ್ಮೆ ನೀವು ಈ ಥರ ಸ್ಕಿನ್ ರೆಮಿಡೀಸ್ ಮಾಡ್ಕೊಳ್ತಿದ್ರೆ, ಈ ಥರ ಫೇಶಿಯಲ್ ಮಾಡ್ಕೊಂಡಿದ್ರೆ ಸ್ಕಿನ್ನು ಯಾವಾಗಲೂ ಹಾಳಾಗಲ್ಲ. ಸ್ವಲ್ಪ ನೀಟಾಗಿರುತ್ತೆ ಸ್ಕಿನ್ನು. ಸ್ವಲ್ಪ ಅಂದರೆ ಏನು ಡ್ರೈ ಆಗಲ್ಲ. ಈ ಥರ ಅಂದರೆ ಮೊಸರು ಹಾಕ್ಕೊಂಡೆಲ್ಲ ಫೇಶಿಯಲ್ ಮಾಡಿಕೊಂಡ್ರೆ ಸ್ವಲ್ಪ ಡ್ರೈ ಆಗೋದು ಕಡಿಮೆ ಆಗ್ತದೆ. ಈ ಫೇಶಿಯಲ್ ಯಾರು ಸಹ ಯೂಸ್ ಮಾಡ್ಕೊಳ್ಬೋದು. ಹುಡುಗರು ಯೂಸ್ ಮಾಡ್ಕೊಳ್ಬೋದು, ಹುಡುಗಿರು ಯೂಸ್ ಮಾಡ್ಕೊಳ್ಬೋದು. ಮತ್ತು ಕಾಫಿ ಪೌಡರ್ ಸಹ ಹಾಗೆ. ಅದೇ ಕಾಫಿ ಪುಡಿ ಬೇಕಂತಿಲ್ಲ, ನಿಮ್ಮ ಹತ್ರ ಯಾವುದಿದೆ ಆ ಥರ ಅದು ಯೂಸ್ ಮಾಡಿಕೊಂಡು, ಕಾಫಿ ಪೌಡರ್ ಯೂಸ್ ಮಾಡಿಕೊಂಡು ಸ್ಕ್ರಬ್ ಯೂಸ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ಇವಾಗ ಮಸಾಜ್. ಈಗ ಮಸಾಜ್ ಕ್ರೀಮ್ ರೆಡಿ ಮಾಡೋದಕ್ಕೆ 1 ಸ್ಪೂನ್ ಆಗುವಷ್ಟು ಮೊಸರು ತಗೊಳ್ಳಿ. ಆಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಅರಿಶಿನ. ಆಮೇಲೆ ಒಂದು 3-2 ಡ್ರಾಪ್ಸ್ ಹನಿ. ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಜ್ ಕ್ರೀಮಿಗೆ ನಾನು ಮೊಸರು, ಹನಿ ಮತ್ತು ಟರ್ಮರಿಕ್ ಅದು ಮೂರನ್ನು ಯೂಸ್ ಮಾಡಿಕೊಂಡು ಮಸಾಜ್ ಕ್ರೀಮ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಜ್ ಕ್ರೀಮ್ ಮಾಡೋದ್ರಿಂದ ಸ್ಕಿನ್ನಿದು ರಿಂಕಲ್ಸ್ ಎಲ್ಲ ಇದೆ ಅಲ್ವಾ, ಅದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮಸಾಜ್ ನಮ್ಮ ಸ್ಕಿನ್ನಿಗೆ ಯಾವಾಗಲೂ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು. ನಮ್ಮದು ಸ್ಕಿನ್ನಿದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿದ್ರೆ ಸ್ಕಿನ್ನು ಯಾವಾಗಲೂ ಚೆನ್ನಾಗಿ ಆಗಿ ಗ್ಲೋ ಆಗಿರುತ್ತೆ. ಸ್ಕಿನ್ನಿಗೆ ಮಸಾಜ್ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಇದನ್ನು ಮಸಾಜ್ ಮಾಡಿ ತೋರಿಸ್ತೇನೆ. ಈ ಥರ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳಿ. ನಾನು ಸ್ವಲ್ಪ ಟರ್ಮರಿಕ್ ಜಾಸ್ತಿ ಆಯಿತು, ಸೊ ನೀವು ಟರ್ಮರಿಕ್ ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಜಾಸ್ತಿ ಅಂದರೆ 20 ಮಿನಿಟ್ಸ್ ಎಲ್ಲ ಬೇಡ. ಈ ಪಾರ್ಲರಲ್ಲಿ 20 ಮಿನಿಟ್ಸ್ ತನಕ ಮಾಡ್ತಾರೆ, ಅಷ್ಟೊಂದೇನು ಬೇಕಾಗಿಲ್ಲ. ಒಂದು 5 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು 2-3 ಮಿನಿಟ್ಸ್ ಮಾಡಿ ತೋರಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆಗ್ತದಲ್ವ. ಸೊ ನೀವು ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ ಹೀಗೆ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಎಲ್ಲ ಮಾಡ್ಕೊಳ್ಳಿ ಈಗ ಮಸಾಜ್ ಎಲ್ಲ.
15 ಡೇಸ್ಗೊಮ್ಮೆ ಈ ಥರ ಫೇಶಿಯಲ್ ಮಾಡ್ಕೊಳ್ತಾ ಇರಿ, ಮನೇಲಿ ಮಾಡ್ಕೊಳ್ತಾ ಇರಿ. ಪಾರ್ಲರ್ಗೆ ಹೋಗ್ಬೇಕೇನೇನಿಲ್ಲ, ಮನೇಲೇ ಮಾಡ್ಕೊಳ್ತಾ ಇರಿ. ಈ ಥರ ಮಾಡ್ಕೊತಿದ್ರೆ ಮುಖದ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತದೆ. ಈ ಥರ ಎಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನೀವು ಹೇಳಿದೆ ಫಸ್ಟಿಗೆ ನಾನು ಹೇಳಿದ್ನಲ್ವ ನಿಮಗೆ, ಇದು ಮುಖಕ್ಕೂ ಮಾಡ್ಕೊಳ್ಬೋದು, ನೆಕ್ಕಿಗೆ ಸಹ ಮಾಡ್ಕೊಳ್ಬೋದು. ಬಟ್ ನಾನು ಇವಾಗ ನೆಕ್ ಮಾಡ್ಕೊಳ್ಳಲ್ಲ, ಜಸ್ಟ್ ನಾನು ಮುಖಕ್ಕೆ ಮಾಡಿ ತೋರಿಸ್ತೀನಿ. ನಾವು ಯಾವಾಗಲೂ ಸಹ ಹಾಗೆ ಮಸಾಜ್ ಮಾಡ್ಕೊಳ್ಳುವಾಗ ಕಣ್ ಕೆಳಗೆ ಇದು ಮಾಡ್ಕೊಳ್ಳುವಾಗ ತುಂಬ ಹ್ಯಾಶಾಗಿ ತುಂಬ ಒತ್ತಿ ಎಲ್ಲ ಮಾಡ್ಕೊಳ್ಬೋದು. ಸ್ವಲ್ಪ ಲೈಟಾಗಿ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ಮಸಾಜ್ ಮಾಡುವಾಗ ಕೈ ಹೋಗಿರ್ತದೆ, ಸೊ ನಾವು ಲೈಟಾಗಿ ಮಾಡ್ಕೊಂಡ್ರೆ ಸಾಕು. ತುಂಬ ಸೆನ್ಸಿಟಿವ್ ಆಗಿರ್ತದೆ ಸ್ಕಿನ್, ಸೊ ಲೈಟಾಗಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ, ಈ ಥರ ಎಲ್ಲ. ಓಕೆ, ಇವಾಗ ನಾನು 3 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡಿದ್ದೇನೆ. ನೀವು ಮಾಡ್ಕೊಳ್ಳುವಾಗ ಒಂದು 5 ಮಿನಿಟ್ಸ್ ಆದರೂ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ನಾನು 3 ಮಿನಿಟ್ಸ್ ಯಾಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನಾನು 3 ಮಿನಿಟ್ಸ್ ಮಸಾಜ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ. ಓಕೆ, ನಾನಿವಾಗ ಮಸಾಜ್ ಆಗಿದೆ, ವಾಶ್ ಮಾಡಿ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಇವಾಗ ನಂದು ಮಸಾಜ್ ಸ್ಟೆಪ್ ಮುಗಿದಿದೆ. ನನಗೊಂಥರ ಫೇಸ್ ಸ್ಮೂತ್ ಥರ ಫೀಲ್ ಆಗ್ತಿದೆ, ಮುಖ ಸ್ವಲ್ಪ ಗ್ಲೋ ಥರ ನನಗೆ ಫೀಲ್ ಆಗ್ತಿದೆ. ಇವಾಗ ಮಸಾಜ್ ಸ್ಟೆಪ್ ಮುಗೀತು, ಸ್ಕ್ರಬ್ ಮುಗೀತು, ಕ್ಲೆನ್ಸಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಫೇಸ್ ಪ್ಯಾಕ್. ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ನಾನು ಟೊಮ್ಯಾಟೊ ಮತ್ತು ಮೊಸರು, ಕಡಲೆ ಹಿಟ್ಟು, ಒಂದು 2-3 ಡ್ರಾಪ್ಸ್ ಹನಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲದಕ್ಕೂ ಸಹ ಮೊಸರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮೊಸರು ಒಳ್ಳೆಯದು, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ನಾನು ಎಲ್ಲದಕ್ಕೂ ಸಹ ಮೊಸರು, ಡ್ರೈ ಫೇಸ್ ಇದ್ದವರು ಮೊಸರು ಯೂಸ್ ಮಾಡ್ಕೊಳ್ಬೋದು, ತುಂಬಾ ಒಳ್ಳೆಯದು. ಓಕೆ, ಇವಾಗ ನಾನು ನಿಮಗೆಲ್ಲರಿಗೂ ಮತ್ತೊಂದು ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಟೊಮ್ಯಾಟೊ ಮುಖಕ್ಕೆ ಮಸಾಜ್ ಮಾಡಿಕೊಂಡ್ರೆ, ಮುಖಕ್ಕೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬ ಸ್ಕಿನ್ ಶೈನ್ ಆಗ್ತದೆ ಅಂತ ಹೇಳ್ತಾರೆ. ನಾನು ಮಾಡ್ಕೊಂಡಿದ್ದೇನೆ ಮುಂಚೆ. ಸೊ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ನಾನು ಯಾವ ಥರ ಮಸಾಜ್ ಮಾಡ್ಕೊಳ್ಬೋದು ಅಂತ. ಸೊ ಇವಾಗ ಕಡಲೆ ಹಿಟ್ಟು ನಿಮ್ಗೆ ಗೊತ್ತಿದೆ, ಎಲ್ಲರೂ ಸಹ ಮುಂಚಿನವರೆಲ್ಲ ಕಡಲೆ ಹಿಟ್ಟು ಹಾಕ್ಕೊಂಡೆ ಸ್ನಾನ ಮಾಡ್ತಾಯಿದ್ರು. ಇವಾಗೆಲ್ಲ ಸೋಪು ಅದು ಇದೆಲ್ಲ ಬಂದಿದ್ದು. ಸೊ ಕಡಲೆ ಹಿಟ್ಟು ಸಹ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾನು ಯಾವುದೇ ಥರದ ಕೆಮಿಕಲ್ಸ್ ಯೂಸ್ ಮಾಡ್ತಾಯಿಲ್ಲ, ಯಾವುದು ಸಹ ಹೊರಗಿನ ಪ್ರಾಡಕ್ಟ್ ಯೂಸ್ ಮಾಡ್ತಿಲ್ಲ ಈ ಒಂದು ಇದರಲ್ಲಿ ಫೇಶಿಯಲಲ್ಲಿ. ಸೊ ಎಲ್ಲರೂ ಸಹ ಯೂಸ್ ಮಾಡ್ಕೊಳ್ಬೋದು, ಮನೆಯಲ್ಲಿ ಯಾವುದೆಲ್ಲ ಇದೆ ಅದರಲ್ಲೇ ಯೂಸ್ ಮಾಡ್ಕೊಳ್ಬೋದು. ಓಕೆ, ಇವಾಗ ಫೇಸ್ ಪ್ಯಾಕ್ ಯಾವ ಥರ ಹಾಕ್ಕೊಳ್ಬೋದು, ಯಾವ ಥರ ಯೂಸ್ ಮಾಡ್ಬೋದು ತೋರಿಸ್ತೀನಿ. ನಾನೊಂದು ಸ್ವಲ್ಪ ಯೂಸ್ ಮಾಡಿದ್ದೇನೆ. ಸೊ ಅದಕ್ಕೆ ಸ್ವಲ್ಪ ತೆಳ್ಳಗಾಗಿದೆ. ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ, ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಕಿಗೆ ಹಾಕೊಳ್ಳಲ್ವ. ಸೊ ನಾನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಡಲೆ ಹಿಟ್ಟು ಕಮ್ಮಿನೇ ಹಾಕ್ಕೊಂಡಿದ್ದೇನೆ, ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ವೇಸ್ಟ್ ಆಗ್ತದಲ್ವ, ನಾನು ನೆಕ್ಕಿಗೆ ಹಾಕ್ತಿಲ್ವಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಹಾಕ್ಕೊಳ್ಳುವಾಗ ನಾನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೊಳ್ಳುವಾಗ 1 ಸ್ಪೂನ್ ಹಾಕ್ಕೊಳ್ಳಿ. ಹನಿ ಮಾತ್ರ ಒಂದು 3-2 ಡ್ರಾಪ್ಸ್ ಹಾಕ್ಕೊಳ್ಳಿ ಸಾಕು. ನಾನಂದರೆ ಸುಮ್ಮನೆ ವೇಸ್ಟ್ ಆಗ್ತದಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಯೂಸ್ ಮಾಡಿ ನಿಮಗೋಸ್ಕರ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರಾಯಿತು, ಯಾಕಂತಂದರೆ ನಾನು ಟೊಮೆಟೊ ಜ್ಯೂಸ್ ಜಾಸ್ತಿ ಆಯಿತು, ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಯೂಸ್ ಮಾಡ್ಕೊಂಡಿದ್ದು. ನೀವು ಆ ಥರ ಮಾಡಬೇಡಿ. ನೀವು ಯೂಸ್ ಮಾಡುವಾಗ ಎಲ್ಲ ಸಮ ಯೂಸ್ ಮಾಡಿ.
ಟೊಮೆಟೊ ಜ್ಯೂಸ್ ಹಾಕ್ಕೊಂಡ್ರೆ ನೀವು 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಾನೇನು ಮಾಡಿದೆ, ಟೊಮೆಟೊ ಜ್ಯೂಸ್ ಜಾಸ್ತಿ ಹಾಕ್ಕೊಂಡೆ, ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ. ಸೊ ಅದು ಏನಾಯಿತು, ಸ್ವಲ್ಪ ನೀರಾಗೋಯ್ತು. ನೀವು ಬೇಕಾದ್ರೆ ನೆಕ್ಸ್ಟ್ ಸಹ ಯೂಸ್ ಮಾಡ್ಕೊಳ್ಬೋದು, ಆವಾಗಲೇ ಹೇಳಿದೆ ಮಾಡ್ಕೊಳ್ಳಿ. ಓಕೆ, ಇವಾಗ ಫೇಸ್ ಪ್ಯಾಕ್ ಹಾಕಿ ಆಗಿದೆ. ಮಿನಿಮಮ್ 15 ಮಿನಿಟ್ಸ್ ತನಕ ಇಟ್ಕೊಳ್ಳಿ ಫೇಸ್ ಪ್ಯಾಕ್. 20 ಮಿನಿಟ್ಸ್ ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ನಿಮಗೆ ಆಗಲಿಲ್ಲ ಅಂದರೆ 15 ಮಿನಿಟ್ಸ್ ಇಟ್ಕೊಳ್ಳಿ. ನಿಮ್ಗೆ ನಾನು 15 ಮಿನಿಟ್ಸ್ ಬಿಟ್ಟು ನಾನು ಸಿಗ್ತೀನಿ. ಓಕೆ, ನಾನು ಇವಾಗ 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ನೋಡಿ ಫೇಸ್ ಎಲ್ಲ ಸ್ವಲ್ಪ ಗ್ಲೋ ಕಾಣ್ತಿದೆ, ನೋಡಿದ್ರಾ? ನಾನು ಯಾವ ಥರ ಮೇಕಪ್ಪು ಮಾಡ್ಕೊಳ್ಳಿಲ್ಲ, ಫೇಸ್ ಗ್ಲೋ ಥರ ಅನಿಸ್ತಿದೆ ನನಗೆ. 1 ಡೇಯಲ್ಲೇ ಎಷ್ಟು ಗ್ಲೋ ಆಗಿದ್ದರೆ ಇನ್ನು ನಾವು 15 ಡೇಸ್ ಬಿಟ್ಟು ಮಾಡ್ತಾಯಿದ್ರೆ ಫೇಸ್ ಗ್ಲೋ ಆಗ್ಬೋದು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಸ್ಕಿನ್ ಯಾವ ಥರ ಆಯಿತು ಅಂತ ಕಮೆಂಟ್ ಮಾಡಿ. ಇದೆಲ್ಲ ಭಯ ಪಡಬೇಕಂತಿಲ್ಲ. ಕೆಲವರು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಯೂಸ್ ಮಾಡೋದೇನೋ ಕ್ರೀಮು ಹೊರಗೆ ತಂದು ಯೂಸ್ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ ಆಗ್ತದೆ, ಹಾಳಾಗ್ತದೆ ಅಂತ ಭಯ ಇರ್ತದೆ. ಸೊ ಇದೇನು ಭಯ ಪಡಬೇಕಂತೇನಿಲ್ಲ. ಮನೆಯಲ್ಲೇ ಇದ್ದ ಮೊಸರು, ಟೊಮ್ಯಾಟೋಸ್, ಕಡಲೆ ಹಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್, ಫೇಶಿಯಲ್ ಎಲ್ಲ ರೆಡಿ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು, ನಿಮ್ಗೆ ಯಾವ ಥರ ಹೋಮ್ ರೆಮಿಡೀಸ್ ಬೇಕು, ಯಾವ್ಯಾವ ಥರ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗಿಯೂ ಆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಎಷ್ಟು ಹೇಳಿ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೇನೆ. ಬಾಯ್ ಬಾಯ್.